ಎಲ್ಲರಿಗೂ ನಮಸ್ಕಾರಗಳು. ನವೆಂಬರ್ 29 ಹಾಗೂ 30ನೇ ದಿನಾಂಕದಂದು ಶನಿವಾರ ಹಾಗೂ ಭಾನುವಾರ RES ರೂರಲ್ ಎಜುಕೇಷನ್ ಸೊಸೈಟಿ ವತಿಯಿಂದ ಶ್ರೀ ಕರಿಯಪ್ಪ ಅಗ್ರಿಕಲ್ಚರ್ ಕಾಲೇಜ್ ವತಿಯಿಂದ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕೃಷಿ ಮೇಳವನ್ನು ಮಾಡ್ತಾ ಇದ್ದೀವಿ. ಇದು ಹಿನ್ನೆಲೆ ಏನಂತ ಅಂದರೆ, ಈಗ ಹಾಗೆ ನಿಮಗೆಲ್ಲ ಗೊತ್ತು, ಹೋದ ವರ್ಷ ಏನು ಕರಿಯಪ್ಪನವ್ರ ಹೆಸರಲ್ಲಿ ಕೃಷಿ ಕಾಲೇಜನ್ನ ಶುರು ಮಾಡಿದ್ದೀವಿ, ಅದು ಇಡೀ ಕರ್ನಾಟಕಕ್ಕೆ ಮೊದಲ ಕೃಷಿ ವಿಶ್ವವಿದ್ಯಾಲಯದಿಂದ ಅಫಿಲಿಯೇಷನ್ ಪಡೆದು ಶುರು ಮಾಡಿದಂಥ ಒಂದು ಪ್ರೈವೇಟ್ ಕಾಲೇಜು. ಇವತ್ತು 2ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಹಾಗಾಗಿ ಈಗ ಕೃಷಿ ಕಾಲೇಜ್ ವತಿಯಿಂದ ನಾವು ಏನು ಈ ಜಿಲ್ಲೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇರುವಂತಹ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಕೃಷಿ ಇಲಾಖೆ, ಅನಿಮಲ್ ಹಸ್ಬೆಂಡ್ರಿ, ಫಿಶೀಸು, ಸೊ ಈಗ ಕೃಷಿ ಸಂಬಂಧಪಟ್ಟ ಇಲಾಖೆಗಳ ಸಹಕಾರದೊಂದಿಗೆ ನಾವು ಈ ಕೃಷಿ ಮೇಳವನ್ನು ಈ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಅವಶ್ಯಕತೆ. ಒಂದು ಕೃಷಿ ಕಾಲೇಜಾಗಿ ಏನು ಈ ಜಿಲ್ಲೆಯ ಕೃಷಿಕರಿಗೆ ಸಂಬಂಧಪಟ್ಟಂತೆ ನಾವು ರೈತರ ಸಮಸ್ಯೆಗಳಿಗೆ ರೈತರಿಗೆ ತಿಳುವಳಿಕೆ ಹೇಳೋದು, ರೈತರಲ್ಲಿ ಅರಿವು ಮೂಡಿಸೋದು, ರೈತರಲ್ಲಿ ಹೆಚ್ಚಿನ ಜ್ಞಾನ, ಕೃಷಿ ಬಗ್ಗೆ ಜ್ಞಾನ ಮೂಡಿಸುವಂಥ ಕೆಲಸವನ್ನು ನಾವು ಕೃಷಿ ಕಾಲೇಜಾಗಿ ಮಾಡಬೇಕಾಗಿದೆ. ಸೊ ಅದೊಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಆ ದಿವಸ ಪ್ರಾಕ್ಷತೆ ಇದೆ. ನಾವೇ 120 ವೆರೈಟಿಗಳನ್ನ ನಾವು ಹಾಕಿದ್ದೀವಿ, ಅದನ್ನೆಲ್ಲ ನೋಡ್ಬೋದು. ಅದ್ರ ಜೊತೆಯಲ್ಲಿ ಒಂದು 100 ಸ್ಟಾಲ್ ಮೇಲೆ ಇರ್ತವೆ. ಇಂಪಾರ್ಟೆಂಟಾಗಿ ರೈತರಿಗೆ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಉಪಯೋಗ ಆಗುವಂಥ ಬೇರೆ ಬೇರೆ ಕಂಪ್ನಿಗಳು, ಬೇರೆ ಬೇರೆ ಆವಿಷ್ಕಾರಗಳನ್ನ ಹೊಂದಿರುವಂಥದ್ದು, ಬೇರೆ ಬೇರೆ ಹೊಸ ಹೊಸ ಟೆಕ್ನಾಲಜಿ ಬಂದಿರುವಂಥದ್ದು, ಸ್ಪೆಷಲಿ ಮೆಕನೈಸೇಷನಲ್ಲಿ, ಹೀಗೆ ಎಲ್ಲ ಅಂಥ ಕಂಪ್ನಿಗಳನ್ನು ನಾವು ಸ್ಟಾಲ್ಸ್ ಹಾಕಿ ಅದು ಕೂಡ ಡಿಸ್ಪ್ಲೇ ಇರ್ತದೆ. ಸೊ ಹಾಗಾಗಿ ಈ ಕೃಷಿ ಮೇಳದಲ್ಲಿ ತಾವೆಲ್ಲ ಭಾಗವಹಿಸಬೇಕು, ಇದರ ಉಪಯೋಗ ಪಡ್ಕೋಬೇಕು ಅಂತ ನಾನು ಈ ಸಂಸ್ಥೆಯ ಪರವಾಗಿ ಅಧ್ಯಕ್ಷನಾಗಿ ಎಲ್ಲ ನಮ್ಮ ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ರೈತರಿಗೂ ನಾನು ಮನವಿಯನ್ನು ಮಾಡ್ತೀನಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು 29 ಮತ್ತು 30 ಇದೇ ತಿಂಗಳು ನವೆಂಬರ್ 25ರಲ್ಲಿ ಕೃಷಿ ಮೇಳವನ್ನು ಮಾಡುತ್ತಿದ್ದೇವೆ. ಸುಮಾರು 125 ಬೇರೆ ಬೇರೆ ಬೆಳೆಗಳನ್ನು ಖುದ್ದು ಫೀಲ್ಡ್ನಲ್ಲಿ ನಮ್ಮ ಹುಡುಗರಿಂದಲೇ ಬೆಳೆಸಿ ಅದನ್ನು ತಮಗೆ ತೋರಿಸಲು ಸಂತೋಷ ಪಡುತ್ತೇವೆ. ನರ್ಸರಿಗಳಲ್ಲಿ ಹಲವಾರು ನರ್ಸರಿಗಳು ಇಲ್ಲಿ ಭಾಗವಹಿಸುತ್ತಿದ್ದೇವೆ. ಹಲವಾರು ಹೊರದೇಶದ ಗಿಡಗಳು ಮತ್ತು ನಮ್ಮ ದೇಶದ ಗಿಡಗಳು, ಕಸಿ ಸಸಿಗಳು ಮುಂತಾದವು ನಿಮಗೆ ಇಷ್ಟಪಡುವಂಥ ಸಸ್ಯಗಳನ್ನು ಮತ್ತು ಬೀಜಗಳನ್ನು ಇಲ್ಲಿ ಮಾರಾಟ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ನಿಮಗೆ ಬಸ್ ಸ್ಟ್ಯಾಂಡ್ ಹತ್ತಿರನೇ ಇರೋದ್ರಿಂದ ನಿಮಗೆ ಬೇಕಾದ ಗಿಡಗಳನ್ನು ಸುಲಲಿತವಾಗಿ ತೆಗೆದುಕೊಂಡು ನಿಮ್ಮ ಮನೆಗೆ ತೆಗೆದುಕೊಂಡು ನೀವು ಇದನ್ನು ಬೆಳೆದು ಸಂತೋಷ ಪಡುವ ಅವಕಾಶ ಇದೆ. ಇದಲ್ಲದೆ ಈಗ ನಿಮ್ಮ ಮಕ್ಕಳು ಮತ್ತು ಎಲ್ಲರನ್ನೂ ನೀವು ಕರ್ಕೊಂಬಂದು ಅವರಿಗೆ ಜ್ಞಾನಾಭಿವೃದ್ಧಿ ಮಾಡೋದಲ್ಲದೆ ಅವರ ಸಂತೋಷಕ್ಕಾಗಿ ಫುಡ್ ಕೋರ್ಟು ಕೂಡ ಮಾಡಿದ್ದೇವೆ. ಆ ಫುಡ್ ಕೋರ್ಟಲ್ಲಿ ನೀವು ಬೇಕಾದ ಆಹಾರವನ್ನು ತೆಗೆದುಕೊಂಡು ಸಂತೋಷ ಪಡಲು ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ದಿನಾಂಕ 29 ಮತ್ತು 30 ನವೆಂಬರ್ ಇದೇ ತಿಂಗಳು ನಾವು ಕೃಷಿ ಮೇಳವನ್ನು ಏರ್ಪಡಿಸಿದ್ದೇವೆ. ಈ ಕೃಷಿ ಮೇಳ ಸಾಮಾನ್ಯವಾಗಿ ನಮ್ಮ ಮಕ್ಕಳು ಏನಿದ್ದಾರೆ ಇಲ್ಲಿ ಕೃಷಿ ಓದಲಿಕ್ಕೆ ಬಂದಿರೋಂಥ ಮಕ್ಕಳೇ ಇದನ್ನು ಆಯೋಜಿಸಿದ್ದಾರೆ. ಈ ಒಂದು ಕೃಷಿ ಮೇಳದಲ್ಲಿ ನಾವು ಬೇರೆ ಬೇರೆ ತಾಕುಗಳನ್ನು ಮಾಡಿದ್ದೇವೆ. ಈ ತಾಕುಗಳು ಏನೇನಿದೆಯಪ್ಪ ಅಂತಂದರೆ, ಈ ಬೆಂಗಳೂರು ಸೌತ್ ಜಿಲ್ಲೆಯಲ್ಲಿರೋವಂಥ ಸುಮಾರು ಬೆಳೆಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಅದರಲ್ಲಿರೋಂಥ ಸಮಸ್ಯೆಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡೋವಂಥ ದೃಷ್ಟಿಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ತೋಟಗಾರಿಕೆ ಬೆಳೆಗಳಾದ ಟೊಮೆಟೊ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಮತ್ತು
ಬೇರೆ ಈ ಗೋಡ್ಸ್ ಅಂತ ಕರೀತಾರಲ್ಲ ಅದು ಅಂಥವು ಸುಮಾರು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸುಮಾರು 28 ವಿವಿಧ ಬೆಳೆಗಳನ್ನು ನಾವು ಇಲ್ಲಿ ಈ ತಾಕಿನಲ್ಲಿ ಹಾಕಿದ್ದೀವಿ. ನನ್ನ ಕಳಕಳಿ ಮನವಿ ಏನಂತ ಹೇಳಿದಂದರೆ, ಇಷ್ಟು ಹತ್ರದಲ್ಲಿ ನಿಮಗೆ ಕೃಷಿ ಮೇಳ ಆಯೋಜಿಸೋದು ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಇಂಥ ಪ್ರಯತ್ನದಲ್ಲಿರುವಂಥ ಪ್ರತಿಫಲವನ್ನು ತಾವೆಲ್ಲರೂ ಕೂಡ ಪಡೆದು ಈ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಬೇಡಿಕೊಳ್ತೇನೆ.